ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಪ್ರತಿದಿನ ಒಂದೇ ರೀತಿ ಅನ್ನ ತಿಂದು ಅಥವಾ ಅನ್ನ ಸಾರು ತಿಂದು ಬೋರ್ ಆಗಿದ್ರೆ ಖಂಡಿತ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಾವೇನು ಪ್ರತಿದಿನ ಅನ್ನಕ್ಕೆ ಉಪಯೋಗಿಸ್ತೀವಿ ಅದೇ ಅಕ್ಕಿನ ಉಪಯೋಗಿಸ್ಕೊಂಡು ಇವತ್ತೊಂದು ಹೊಸ ರೀತಿಯ ತಿಂಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತಿಂಡಿ ಅಂತ ಹೇಳೋಕ್ಕಿಂತ ನೀವು ಮಧ್ಯಾಹ್ನದ ಅಡುಗೆಗೂ ಮಾಡ್ಕೋಬೋದು ಅಥವಾ ರಾತ್ರಿ ಊಟಕ್ಕೂ ನೀವು ಇದನ್ನು ಮಾಡ್ಕೋಬೋದು. ಒಂದು ಸತಿ 1 ಪಾಟ್ ನೀವು ಮಾಡಿಕೊಂಡ್ರೆ ಬಹುಶಃ ನಿಮಗೆ 2 ಟೈಮ್ಗೂ ಕೂಡ ಇದಾಗುತ್ತೆ. ಸುಮಾರು 2 ಕಪ್ಪಷ್ಟು ಅಕ್ಕಿನ ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ. ಆನಂತರ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಸಣ್ಣ ಜಾರಲ್ಲಿ 2 ಈರುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4-5 ಲವಂಗ, 1 ಪೀಸಷ್ಟು ಚಕ್ಕೆ. ಇದನ್ನು ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಒಂದು ಚಟ್ನಿ ರೂಪದಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಗ್ರೈಂಡ್ ಮಾಡಿದಂಥ ಈ ಮಸಾಲನ ಬೇರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಜಾರಲ್ಲಿ 2 ಟೊಮೆಟೊನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ರುಬ್ಬುವಂಥ ಟೈಮಲ್ಲಿ ನೀರೆಲ್ಲ ಹಾಕೋದು ಬೇಡ, ಇದರಲ್ಲಿರೋವಂಥ ವಾಟರ್ ಕಂಟೆಂಟೇ ಸಾಕಾಗುತ್ತೆ. 2 ಟೊಮೆಟೊ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಈ 2 ರೆಡಿ ಮಾಡ್ಕೊಂಡ ನಂತರ ಇಲ್ಲಿ ಹೋಲ್ ಮಸಾಲೆಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪಲಾವ್ ಎಲೆ ಇದೆ, ಲವಂಗ ಇದೆ, ಸೋಂಪು, ಚಕ್ಕೆ, ಹಾಗೆ ಚಕ್ರದ ಹೂವು, ಕಲ್ಲು ಹೂವು, ಇದಿಷ್ಟನ್ನು ಹೋಲ್ ಮಸಾಲಾನ ಒಗ್ಗರಣೆಗೋಸ್ಕರ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಇದರಲ್ಲಿ 1/4 ಸ್ಪೂನಷ್ಟು ಅರಿಶಿನ, 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಮೊದಲನೇದಾಗಿ ನಾವು ಇದರಲ್ಲಿ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಪ್ಯೂರ್ಲಿ ಆಪ್ಷನಲ್. ನಿಮ್ಮ ಹತ್ರ ಪನ್ನೀರ್ ಇದ್ದರೆ ಸೇರಿಸ್ಕೊಂಡ್ರೆ ಈ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಇಲ್ಲ ಅಂತಂದರೆ ಈ ಒಂದು ರೆಸಿಪಿಯಲ್ಲಿ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಅಥವಾ ಪನ್ನೀರ್ ಬದಲಾಗಿ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಕೂಡ ನೀವು ಇದೇ ರೀತಿ ಉಪಯೋಗಿಸ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿರೋಂಥ ಆಲೂಗಡ್ಡೆನ ನೀವು ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ನಾವು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರೋ ರೀಸನ್ ಏನಂದರೆ ಇದ್ರ ಒಳಗಡೆವರೆಗೂ ಉಪ್ಪು ಖಾರ ಎಲ್ಲ ಇಳಿಯತ್ತೆ, ಹಾಗೆ ಸ್ವಲ್ಪ ಸ್ಟಿಫ್ನೆಸ್ ಕೂಡ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ. ಆಲೂಗಡ್ಡೆ ಅಥವಾ ಪನ್ನೀರ್ ಎರಡರಲ್ಲಿ ಯಾವ್ದಾರ ಉಪಯೋಗಿಸ್ಕೊಂಡ ನಂತರ ನಾವೇನು ಫ್ರೈ ಮಾಡಿದಾಗ ಎಣ್ಣೆ ಉಳಿದಿರುತ್ತೆ ಅದೇ ಎಣ್ಣೆನ ನಾನು ಇಲ್ಲಿ ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಸುಮಾರು ಒಂದು 2 ಸ್ಪೂನಷ್ಟಿದೆ. ಹಾಗೆ ಅದ್ರ ಜೊತೆಗೇ 1 ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊಂಡಿದ್ದೀನಿ. ಈ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೋಲ್ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಈ ಹೋಲ್ ಮಸಾಲ ಕೂಡ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹುರಿತಾ ಇದ್ದಾಗೆ ಇದರಿಂದ ಒಂದು ಒಳ್ಳೆ ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹುರ್ಕೊಂಡಾಗಿದೆ. ನಂತರ ನಾವು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹೆಚ್ಚಿಗೆ ಮಸಾಲ ಇರಲ್ಲ, ತುಂಬಾ ಲೈಟಾಗಿರುತ್ತೆ, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಈ ಎಲ್ಲ ಮಸಾಲೆನೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದರೆಲ್ಲ ರಾ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾವುದೇ ರೆಸಿಪಿಗೂ ಆಗಲಿ ನಾವು ಮಸಾಲೆನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ರುಚಿ ಕೊಡುತ್ತೆ. ಮೇಲ್ಗಡೆ ಎಣ್ಣೆ ತೇಲ್ ಬರ್ತಾಯಿದೆ ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆನಂತರ ನಾವು ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಹಾಗೆ ಇದು ಬಿರಿಯಾನಿ ಮಸಾಲ ಪೌಡರ್ 1.5 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಅಥವಾ ಪಲಾವ್ ಮಸಾಲ ಇದ್ದರೆ ಅದನ್ನು ಹಾಕ್ಕೋಬೋದು, ಅಥವಾ ಪಾವ್ ಭಾಜಿ ಮಸಾಲ ಇದ್ದರೆ ಆ ಪೌಡರ್ನ ಕೂಡ ಹಾಕ್ಕೋಬೋದು. ಈ 3ರಲ್ಲಿ ಯಾವುದಾದ್ರು ಒಂದು ಮಸಾಲಾನ ನೀವು ಸೇರಿಸ್ಕೋಬೋದು. ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದಿಷ್ಟನ್ನು ಈ ಮಸಾಲ ಜೊತೆಗೇ ಬೇಯಿಸ್ಕೊಳ್ಳೋಣ. ಮತ್ತೆ 1 ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಪೌಡರೆಲ್ಲ ಹಾಕಿ ಮತ್ತೆ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸುಮಾರು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಕರ್ಡ್, ಹಾಗೆ ಸ್ವಲ್ಪ ಕಸೂರಿ ಮೇಥಿ. ಇದೆಲ್ಲ ಮತ್ತೆ ಒಂದು ಸತಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಚೆನ್ನ ಹಾಕೋಣ. ಇದು ಕಾಬೂಲ್ ಕಡಲೆ, ಹಿಂದಿನ ದಿನವೇ ನೆನೆಸಿಟ್ಟಿರೋವಂಥ ಕಾಬೂಲ್ ಕಡಲೆನ ಮತ್ತೆ ನಾವು ಕುಕ್ಕರಲ್ಲಿ 1-2 ವಿಸಿಲ್ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಂಡು ಇದಕ್ಕೆ ಬಳಸ್ಕೋಬೋದು. ಅಥವಾ 2 ಗಂಟೆ ಮುಂಚೆ ನೀವು ಅಡುಗೆ ಮಾಡೋದಕ್ಕೆ 2 ಗಂಟೆ ಮುಂಚೆ ಸ್ವಲ್ಪ ಬಿಸಿನೀರು ಹಾಕಿಟ್ರೆ ಬೇಗನೆ ನೆಂದು ಹೋದಂಗೆ ಆಗುತ್ತೆ. ಆನಂತರ ನಾವು ಇದನ್ನು ಬೇಯಿಸ್ಬಿಟ್ಟು ಕೂಡ ಈ ರೆಸಿಪಿಗೆ ಬಳಸ್ಕೋಬೋದು. ಕಾಬೂಲ್ ಕಡಲೆಯಿಂದ ಬೇರೆ ಏನೇ ರೆಸಿಪಿ ಮಾಡಿದರೂ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮೊದಲೇ ನಾವು ಬೇಯಿಸಿ ಹಾಕೋದ್ರಿಂದ ಇದರಲ್ಲಿ ಇನ್ನೂ ಒಂದು ಒಳ್ಳೆ ಸಾಫ್ಟಾಗಿರುವಂಥ ಕಾಬೂಲ್ ಕಡಲೆ ನಾವು ತಿನ್ನಲಿಕ್ಕೆ ಸಿಗುತ್ತೆ. ಬೇಯಿಸಿರೋವಂಥ ಕಾಬೂಲ್ ಕಡಲೆ ಹಾಕಿದ್ಮೇಲೆ ನೆನೆಸಿಟ್ಟಿರೋವಂಥ ಅಕ್ಕಿನೂ ಹಾಕಿ ಚೆನ್ನಾಗಿ ಈ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ ಡಬಲ್ ಕ್ವಾಂಟಿಟಿನಲ್ಲಿ ನೀರು ಹಾಕೋಣ. 2 ಕಪ್ಪಷ್ಟು ಅಕ್ಕಿಗೆ 4 ಕಪ್ಪಷ್ಟು ನೀರು ಹಾಕಿ ಮತ್ತೆ ನಿಧಾನಕ್ಕೆ ಒಂದು ಸತಿ ಸ್ಟಿರ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನ ಮೇಲಿಂದ ಹಾಕ್ತಾಯಿದ್ದೀನಿ. ಪನ್ನೀರೆಲ್ಲ ಹಾಕಿದ್ಮೇಲೆ ಇದನ್ನೆಲ್ಲ ಸ್ಟಿರ್ ಮಾಡೋದೇನು ಬೇಡ, ಹೀಗೇ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ನಾವು ಇದನ್ನು ಕೂಗ್ಸೋಣ.
ಹಾಗೆ ಇದನ್ನು ನೀವು ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು, ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೋಬೋದು, ಬೇರೆ ಯಾವುದೇ ಟೈಮಲ್ಲೂ ಅಥವಾ ಸ್ಪೆಷಲ್ ಒಕೇಶನ್ಸಲ್ಲಿ ಅಥವಾ ಮನೆಗೆ ಯಾರಾದ್ರು ಗೆಸ್ಟ್ ಬಂದಾಗಲೂ ನೀವು ಇದನ್ನು ಮಾಡ್ಬೋದು. ತುಂಬಾ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಇದು. ಸೊ 2 ವಿಸಿಲ್ ಕೂಗಿಸಿದ ನಂತರ ನಾನು ನಿಮಗೆ ಇದನ್ನು ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಫ್ಲೇವರ್ಡ್ ಆಗಿರುತ್ತೆ. ಮಸಾಲೆ ಎಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಿಸಿ ನಾವು ಇದನ್ನು ಮಾಡಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಪನ್ನೀರಲ್ಲೂ ಮಸಾಲ ಹಿಡಿದಿರುತ್ತೆ, ಹಾಗೆ ಕಾಬೂಲ್ ಕಡಲೆ ಕೂಡ ಇನ್ನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ. ರಾಯ್ತ ಮಾಡಲಿಕ್ಕೆ ನಿಮಗೆ ಟೊಮೆಟೊ, ಈರುಳ್ಳಿ ಏನೂ ಇಲ್ಲ ಅಂತಂದರೂ ಈ ರೀತಿ ಒಂದು ಸಿಂಪಲ್ ರಾಯ್ತ ನೀವು ಮಾಡ್ಕೋಬೋದು. ಮೊಸರಿಗೆ ಸ್ವಲ್ಪ ಉಪ್ಪು, ಮೇಲಿಂದ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಜೀರಿಗೆ ಪುಡಿ ಇದ್ದರೆ ಮೇಲಿಂದ ಜೀರಿಗೆ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಈ 1 ಪಾಟ್ ರೆಸಿಪಿಯನ್ನು ನೀವು ಒಂದ್ಸತಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.